ಎಲ್ರಿಗೂ ನಮಸ್ಕಾರ. ಏನು ಇವತ್ತು ತುಂಬ ಸಂತೋಷವಾಗುತ್ತೆ. ಇದು ಮಹಾರಾಜ ಟ್ರೋಫಿ ಮುಳಬಾಗಿಲು ಸೀಸನ್ 2 ಅಂತ ಏನು ವ್ಯವಸ್ಥೆ ಮಾಡಿದ್ದಾರೋ ಅದಕ್ಕೆ ನಮ್ಮ ಹೇಳ್ಬೇಕಂದ್ರೆ ಸ್ವಂತ ಬ್ರದರ್ ಥರ ಸೋಮಶೇಖರ್ ಅವರು, ಜಗನ್ ಅವರು, ಅವರ ಟೀಮ್ ಎಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಇದು ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದು ತುಂಬ ಅದ್ಧೂರಿಯಾಗಿ ಅವರು ನಿಜವಾಗ್ಲೂ ಸ್ವಾಗತ ಕೋರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಅಕ್ಕ, ಏನು ನನ್ನ ಪೂಜ್ಯ ಗುರುಗಳು, ನಾನು ಸಿನಣ್ಣ ಅಂತ ಕರೆಯಲ್ಲ ಅವ್ರನ್ನ, ಯಾಕಂದರೆ ಆ ಥರ ನನಗೆ ಅವರು ಆ ರೆಸ್ಪೆಕ್ಟ್ ಇದೆ. ನಮ್ಮ ತಂದೆ ಸಮಾನರಾದ ಆಲಂಗೂರು ಸಿನಣ್ಣ ಅವ್ರ ಮಗಳು ನಮ್ಮ ಅಕ್ಕ ಡಾಕ್ಟರ್ ಭವಾನಿ ಅಕ್ಕ ಬಂದಿದ್ದಾರೆ. ಅವರಿಗೆ ನಾನು ನಿಮ್ಮ ಎಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಮಿಟ್ಟಳ್ಳಿ ಪ್ರಕಾಶ್ ಬ್ರದರ್ ಅವರು, ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹರೀಶ್ ಗೌಡರು, ಭೀಮಣ್ಣ, ಚಿನ್ನಪ್ಪಯ್ಯನ, SSK ಟೈಲರನ್ನ, ಮತ್ತು ನಮ್ಮ ಚಿನ್ನಿ, ನಮ್ಮ ಸ್ನೇಹಿತರು ನಮ್ಮ ಕಿರಣ್, ಮತ್ತು ನಮ್ಮ ಆಧಾರ್ ಮುರಳಿ ಅವರು, ಸಂತೋಷ್ ಅವರು, ಅದೇ ರೀತಿ ವರಲಕ್ಷ್ಮಿ ಮೇಡಮ್ ಅವರು, ಇನ್ನೂ ಅನೇಕ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಅನಿತಾ ಭಾವಿಸ್ಬೇಡಿ. ಅರುಣ್, ನೆಕ್ಸ್ಟ್ ರಮೇಶ್, ನಮ್ಮ ಚುಕ್ದೋಡಿ ರಮೇಶ್ ಅವರು, ಎಲ್ರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಏನು ಇವತ್ತು ನಿಜವಾಗ್ಲೂ ಇಷ್ಟು ಅದ್ಧೂರಿಯಾಗಿ ಈ ಕ್ರಿಕೆಟ್ ಅನ್ನೋದು ನಡೆಸೋಕ್ಕೆ ತುಂಬ ಎಷ್ಟೊಂದು ಕಷ್ಟಪಟ್ಟಿರ್ತಾರೋ ಅದು ನಮಗೆ ಗೊತ್ತು. ಯಾಕಂದರೆ ಕೆಲವೆಲ್ಲ ಆಯೋಜನೆ ಮಾಡಿದ್ದೀವಿ, ಅದರಿಂದ ತುಂಬ ಕಷ್ಟ ಇರುತ್ತೆ. ಅವ್ರಿಗೆಲ್ರಿಗೂ ಇದಕ್ಕೆ ಸಹಕಾರ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ಈ ಥರ ನಮ್ಮ ತಾಲೂಕಿನಲ್ಲಾಗಲಿ ಇಲ್ಲ ಡಿಸ್ಟ್ರಿಕ್ನಲ್ಲಿ ಯುವಕರಿಗೆ ನಾವು ಬೆಂಬಲ ನೀಡಿದರೆ ಅವರು ಒಂದು ಕೆಟ್ಟ ದಾರಿಗಳಿಗೆ ಅವರು ಆ ಒಂದು ಗಮನ ಕೊಡ್ದಿರ ಇಂಥ ಕ್ರೀಡೆಯಲ್ಲಿ ಪ್ರತಿಭೆಗಳು ತೋರಿಸಿ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ, ನಮ್ಮ ಬ್ರದರ್ ಹೇಳ್ದಂಗೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಸ್ಟೇಟ್ ಲೆವೆಲ್ ಅದೇ ರೀತಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಾನು ನಿಜವಾಗ್ಲೂ ಎಲ್ರಿಗೂ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಯಾರಾದರೂ ನಮ್ಮ ನ್ಯಾಷನಲ್ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂತ ನಿಜವಾಗ್ಲೂ ಅಂಥವ್ರು ಇದ್ದಾರೆ ಪ್ರತಿಭೆಗಳು, ಅವ್ರನ್ನೆಲ್ಲ ನಮ್ಮ ರಾಜಕಾರಣಗಳಲ್ಲಿ ಗುರುತಿಸ್ಬೇಕು. ಅವ್ರನ್ನೆಲ್ಲ ಇಂಥವ್ರನ್ನೆಲ್ಲ ಗುರುತಿಸಿ ಇದೊಂದು ನಾವು ಅವರಿಗೆಲ್ಲ ಒಂದು ಪ್ರೋತ್ಸಾಹ ನೀಡಿದರೆ ಎಲ್ಲರೂ ಚೆನ್ನಾಗಿ ಒಳ್ಳೆಯ ಒಂದು ಕ್ರೀಡೆ ಆಡಿ ಸ್ಪೋರ್ಟ್ಸಲ್ಲಿ ಮುಂದೆ ಹೋಗ್ತಾರೆ ಅಂತ ಹೇಳ್ತಾ ಈ ಒಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ರಿಗೂ ಒಂದು ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.